ಖಾಲಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬನ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಪೂಜೆ ಮಾಡಬೇಕು ಅಂತೇಳಿ ಮನೆಯಲ್ಲೇ ಅಡುಗೆನೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಹಿರಿಯರಿಗೆ ಯಾವ ತಿಂಡಿ ತಿನಿಸುಗಳು ಇಷ್ಟ ಅದನ್ನೆಲ್ಲ ನಾವು ಮಾಡಿ ಪೂಜೆಗೆ ಇಡಬೇಕಾಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಸ್ಟವ್ಗೆ ಪೂಜೆ ಮಾಡಿಕೊಂಡು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಪೂಜೆ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಅಡುಗೆಯಲ್ಲಿ ರುಚಿ ನೋಡೋ ಹಾಗಿಲ್ಲ. ಹಾಗಾಗಿ ನಾವು ಎಲ್ಲ ಅಡುಗೆನೂ ಕೂಡ ಚೆನ್ನಾಗಿ ಬರಲಿ ಅಂತೇಳಿ, ಹಾಗೆ ನಮ್ಮ ಪಿತೃಗಳಿಗೂ ಕೂಡ ಒಂದು ಇಷ್ಟ ಆಗಲಿ ಅಂತೇಳಿ, ಯಾವುದೇ ಅಡುಗೆ ಕೆಡದೇ ಇರಲಿ ಅಂತೇಳಿ ಇವತ್ತು ನಾವು ಸ್ಟವ್ಗೆಲ್ಲ ಪೂಜೆ ಮಾಡಿಕೊಂಡು ಜಾಸ್ತಿ ಅಡುಗೆ ಮಾಡೋದಿರುತ್ತಲ್ಲ, ಹಾಗಾಗಿ ನಾವು ಪೂಜೆನ ಶುರು ಮಾಡ್ತಾಯಿದ್ದೀವಿ. ಪಿತೃಪಕ್ಷ ಹಬ್ಬ ಇರೋದು ಅಕ್ಟೋಬರ್ 2ನೇ ತಾರೀಕು. ನಾವು ಇವತ್ತೇ ಹಬ್ಬನ ಮಾಡ್ಕೋತಾ ಇದ್ದೀವಿ. ಏನಪ್ಪ ಇವತ್ತೇ ಮಾಡ್ಕೋತಿದ್ದೀರಾ ಅಂತ ಕೇಳ್ಬೋದು. ಪೌರ್ಣಮಿ ಸ್ಟಾರ್ಟ್ ಆದಮೇಲೆ ಅಮಾವಾಸ್ಯೆವರೆಗೂ ಕೂಡ ನಾವು ಹಬ್ಬನ ಮಾಡ್ಕೋಬೋದು. ಮಧ್ಯದಲ್ಲಿ ಯಾವ ಟೈಮ್ ಅದರಲ್ಲಾದರೂ ನಾವು ಮಾಡಿಕೊಂಡು ಪೂಜೆ ಮಾಡ್ಬೋದು. ಕೆಲವ್ರಿಗೆ ಹಬ್ಬದ ದಿನ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, ಏನಾದರೂ ಕೆಲಸ ಅದು ಇದು ಇರುತ್ತೆ ಅಲ್ವ. ಹಾಗಾಗಿ ನಾವು ಪೌರ್ಣಮಿ ಸ್ಟಾರ್ಟ್ ಆಗಿದ ನಂತರ ಅಮಾವಾಸ್ಯೆವರೆಗೂ ಕೂಡ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಕೋಬೋದು. ಹಾಗಾಗಿ ನಾವು ರಜೆ ಇರುತ್ತಲ್ವ, ಹಾಗಾಗಿ ಸಂಡೇ ಪೂಜೆನ ಮಾಡ್ಕೋತಾ ಇದ್ದೀವಿ. ಪಿತೃಪಕ್ಷ ಹಬ್ಬನ ನಾವು ಯಾಕೆ ಆಚರಿಸ್ಬೇಕು ಅಂತ ಅಂದರೆ, ನಮ್ಮನ್ನು ಪ್ರೀತಿ ಮಾಡೋರು ನಮ್ಮನ್ನು ಬಿಟ್ಟೋಗಿರ್ತಾರೆ. ಸೊ ಅವ್ರಿಗೆ ಒಂದು ವರ್ಷದಲ್ಲಿ ಅವ್ರಿಗೆ ಏನೇನೆಲ್ಲ ತಿಂಡಿಗಳಿಷ್ಟ ಅದನ್ನೆಲ್ಲ ನಾವು ಪ್ರೀತಿಯಿಂದ ಮಾಡಿ ಅವ್ರಿಗೆ ಎಡೆನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಹಾಗೆ ಪ್ರತಿ ವರ್ಷವೂ ಕೂಡ ನಿಮ್ಮ ನೆನಪಲ್ಲಿರ್ತೀವಿ, ನಾವು ನಿಮ್ಮನ್ನು ಮರ್ತಿಲ್ಲ ಅಂತೇಳಿನೂ ಕೂಡ ಈ ಒಂದು ಪೂಜೆನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಪೂಜೆನ ಮಾಡ್ಕೋತೀವಿ. ಯಾವಾಗಲೂ ಅಷ್ಟೇ ಅವರ ಆಶೀರ್ವಾದ ಇಲ್ಲದೆ ನಾವು ಏನನ್ನೂ ಕೂಡ ಮಾಡೋದಕ್ಕಾಗಲ್ಲ. ಪಿತೃಗಳ ಒಂದು ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಬೇಕಾಗುತ್ತೆ. ಹಾಗೆ ಎಲ್ಲ ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ತುಂಬ ಪ್ರೀತಿಯಿಂದ ಮಾಡಿ ಬಡಿಸಿದ್ರೆ ತುಂಬ ಅವ್ರಿಗೂ ಕೂಡ ತೃಪ್ತಿ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಅಡುಗೆ ಮಾಡಬೇಕು ಅಂತೇಳಿ ಸ್ವಲ್ಪ ಸ್ಟವ್ ಯಾಕೋ ಲೀಕೇಜ್ ಆಯ್ತಿತ್ತು ಗ್ಯಾಸ್, ಹಾಗಾಗಿ ನಮ್ಮ ಮನೆಯವ್ರು ಸ್ವಲ್ಪ ರೆಡಿ ಮಾಡಿಕೊಡ್ತಾಯಿದ್ರು. ಸೊ ಅವರು ಕೂಡ ರೆಡಿ ಮಾಡಿಕೊಟ್ಟಿದ್ದಾದಮೇಲೆ ನಾನು ಹೋಗಿ ಕಜ್ಜಾಯ, ಸಿಕ್ಕಿನುಂಡೆ, ವಡೆ ಮತ್ತು ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಪ್ರೀತಿ ಪಾತ್ರರಿಗೆ, ಹಿರಿಯರಿಗೆ ಒಂದಿಷ್ಟು ಅಡುಗೆಗಳನ್ನ, ಅವ್ರಿಗೆ ಇಷ್ಟಪಡುವಂಥ ಅಡುಗೆಗಳನ್ನ ನಾವು ಮಾಡಿ ಪ್ರೀತಿಯಿಂದ ಬಡಿಸಿದ್ರೆ ಅವ್ರಿಗೂ ಕೂಡ ತುಂಬ ತೃಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಈ ಥರ ಹಬ್ಬಗಳನ್ನ ನಮ್ಮ ಹಿರಿಯರು ಏನಕ್ಕೆ ಆಚರಿಸ್ಕೊಂಡು ಬಂದಿದ್ದಾರೆ ಅಲ್ವಾ. ಏನಕ್ಕೆ ನಮಗೆ ಒಳ್ಳೇದಾಗಬೇಕು, ಮುಂದೆ ಬರುವಂಥ ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು ಅಂತೇಳಿ ಏನೋ ಒಂದು ಕಾರಣ ಇಟ್ಕೊಂಡು ಹಬ್ಬನ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ. ಪ್ರತಿಯೊಂದೂ ಏನೋ ಒಂದು ಕಾರಣ ಇಟ್ಕೊಂಡು ಹಬ್ಬನ ಮಾಡಿರ್ತಾರೆ. ಹಾಗಾಗಿ ನಾವು ಕೂಡ ಹಬ್ಬನ ಮರಿಬಾರ್ದು ಅಲ್ವಾ. ನನಗೆ ಗೊತ್ತಿಲ್ಲ ಈ ಒಂದು ಪೀಳಿಗೆಯಲ್ಲಿ ನಾವು ಹೇಗೋ ಒಂದು ಒದ್ದಾಡಿಕೊಂಡು ಹಬ್ಬನ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಜನ್ರೇಷನ್ ಬರೋರು ಮಾಡ್ತಾರೋ ಇಲ್ವೋ ಹಬ್ಬನ ಗೊತ್ತಿಲ್ಲ. ಹಾಗಾಗಿ ನಾವು ಮಾಡ್ತಾಯಿದ್ರೆ ನಮ್ಮ ಮಕ್ಕಳು ನೋಡಿ, ನಮ್ಮ ಅಪ್ಪ ಅಮ್ಮ ಈ ಥರ ಮಾಡ್ತಾಯಿದ್ರು ಅಲ್ವಾ ಅಂತೇಳಿ ಅವ್ರೂ ಕಲಿತು ಅವ್ರ ಮನಸ್ಸಿಗೆ ಬರುತ್ತೆ, ಈ ಥರ ಎಲ್ಲ ಮಾಡಬೇಕು ಅಂತೇಳಿ. ಆಗ ಅವ್ರೂ ಕೂಡ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ನಾವೇನಾದರೂ ಹಬ್ಬಗಳನ್ನ ಮಾಡೋದೇ ಬಿಟ್ಬಿಟ್ರೆ ಮುಂದೆ ಬರುವಂಥ ಮಕ್ಕಳುಗಳು ಎಲ್ಲರೂ ಕೂಡ ಮರ್ತೇ ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಒಂದು ಹಬ್ಬನೂ ಕೂಡ ನಾವು ಆಚರಿಸ್ತಾ ಹೋಗಬೇಕು. ಹಾಗೆ ಮಕ್ಕಳುಗಳಿಗೂ ಈ ಥರ ಅಂತೆಲ್ಲ ತಿಳಿಸ್ತಾ ಇರಬೇಕು. ಅವರೂ ಕೂಡ ಖುಷಿಯಾಗಿ ಹಬ್ಬನ ಮುಂದೆ ಅವರು ಬರುವಂಥ ಪೀಳಿಗೆಗೆ ಅವ್ರ ಮಕ್ಕಳು ಅಂತೇಳಿ ಅವರೂ ಕೂಡ ಕಲ್ತ್ಕೊಂಡು ಹೋಗ್ತಾರೆ. ಈಗಿನ ಜನ್ರೇಷನ್ನೇ ಈ ಥರ ಅಂದರೆ ಇನ್ನು ಮುಂದಿನ ಒಂದು ಪೀಳಿಗೆಯಲ್ಲಿ ಯಾವ ಥರ ಇರ್ತಾರೋ ಗೊತ್ತಿಲ್ಲ. ನಾವು ಹೇಗೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮುಂದೆ ಬರುವಂಥವ್ರು ಏನು ಮಾಡ್ತಾರೋ ಒಂದೂ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಮಾಡಿದ್ದು ನಮ್ಮ ಮಕ್ಕಳು ಕೂಡ ಕಲಿತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಹಬ್ಬನ ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ಅವರು ಹಾಗೆ ನಮ್ಮ ಅಪ್ಪ ಇಬ್ಬರು ಬಂದಿದ್ದರು. ನಮ್ಮ ಅಪ್ಪ ಬಂದು ತುಂಬ ದಿನ ಆಗಿತ್ತು. ಹಾಗೆ ನೋಡಿ ತುಂಬ ಖುಷಿ ಆಯಿತು. ನೋಡಿಬಿಟ್ಟು ಏನಮ್ಮ ಇಷ್ಟೆಲ್ಲ ಮಾಡ್ತಿದ್ಯಾ, ಪರವಾಗಿಲ್ಲ ಎಲ್ಲ ಕಲ್ತಿದ್ಯಲ್ಲ ಅಂತೇಳಿ ನನಗೆ ಹೊಗಳ್ತಾ ಇದ್ದರು. ಹಾಂ ಅಪ್ಪ, ಎಲ್ಲ ನೀವೇ ಕಳಿಸ್ಕೊಟ್ಟಿರೋದು, ಅಮ್ಮ ಕಳಿಸ್ಕೊಟ್ಟಿರೋದು, ನಮ್ಮ ಅತ್ತೆ ಕಳಿಸ್ಕೊಟ್ಟಿರೋದು. ಸೊ ಹಾಗಾಗಿ ಅವರು ಕಲಿಸ್ಕೊಟ್ಟಿರುವಂಥದ್ದು ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಂದೂ ನಾವು ಕಲಿಯೋದಿರುತ್ತೆ. ಸಾಯೋ ತನಕನೂ ಒಂದಲ್ಲ ಒಂದು ಕಲಿಯೋದಿದ್ದೇ ಇರುತ್ತೆ. ಸೊ ಹಾಗಾಗಿ ಏನಾದರೂ ಒಂದು ಕಲಿತು ನಾವು ಮಾಡಲೇಬೇಕಾಗುತ್ತೆ.
ನೆಕ್ಸ್ಟ್ ಇವಾಗ ಮಾವನವ್ರದ್ದು ಫೋಟೋನೆಲ್ಲ ಇಟ್ಟು ಈ ರೀತಿಯಾಗಿ ನಾವು ಕಳಸನ ಇಟ್ಟು ನಾವು ಪೂಜೆನ ಮಾಡ್ಕೋತೀವಿ. ನಮ್ಮ ಅತ್ತೆ ಮನೆ ಕಡೆ ಯಾವ ರೀತಿ ಮಾಡ್ತಾರೋ ಅದೇ ಥರ ನಾವು ನಮ್ಮ ಅತ್ತೆ ತಿಳಿಸ್ಕೊಟ್ಟಿರುವಂತೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ನೀವು ಕೂಡ ಅಮಾವಾಸ್ಯೆ ದಿನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಪೂರ್ವಜರನ್ನ ನೆನೆಸ್ಕೊಂಡು ನೀವು ಪ್ರೀತಿಯಿಂದ ಅಡುಗೆನೆಲ್ಲ ಮಾಡಿ ಅವರಿಗೆ ಬಡಿಸಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮ್ಮ ಪೂರ್ವಜರು ಯಾರ್ಯಾರೆಲ್ಲ ಇದ್ದಾರೆ ಅವ್ರನ್ನ ಒಂದ್ಸಲಿನಾದರೂ ಮನಸಾರೆ ನೆನೆಸ್ಕೊಂಡು ಅವ್ರಿಗೆ ಏನಿಷ್ಟ ಪ್ರೀತಿಯಿಂದ ನಿಮ್ಮ ಕೈಲಾದಷ್ಟು ಒಂದು ಅಡುಗೆಗಳನ್ನ ಮಾಡಿ ಅವರಿಗೆ ಎಡೆನ ಇಟ್ಟು ಪೂಜೆನ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ಒಂದೊಂದು ಸಂಬಂಧ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬ ಆತ್ಮೀಯವಾಗಿರುತ್ತೆ. ಅವ್ರನ್ನ ಸಡನ್ ಆಗಿ ನಾವು ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಲ್ವಾ. ಹಾಗಾಗಿ ವರ್ಷಕ್ಕೊಮ್ಮೆ ಆದರೂ ನಾವು ಅವ್ರನ್ನ ನಿಂತು ಅವರಿಗೆ ಪ್ರೀತಿಯಾಗಿರುವಂಥ ಅಡುಗೆಗಳನ್ನ ಮಾಡಿ ನಾವು ಬಡಿಸೋದ್ರಿಂದ ಅವ್ರಿಗೂ ಕೂಡ ತೃಪ್ತಿ ಆಗುತ್ತೆ, ಹಾಗೆ ನಮಗೂ ಕೂಡ ಸಮಾಧಾನ ಇರುತ್ತೆ. ಖುಷಿಯಿಂದ ಈ ಹಬ್ಬನ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಂಡು ಅಳ್ಕೊಂಡು ಈ ಒಂದು ಹಬ್ಬನ ಮಾಡೋಕ್ಕೆ ಹೋಗ್ಬಿಡಿ. ಏಕೆಂದರೆ ಅವ್ರಿಗೂ ಕೂಡ ತೃಪ್ತಿ ಆಗೋದಿಲ್ಲ. ಪ್ರೀತಿಯಿಂದ ಖುಷಿಯಾಗಿ ಅಡುಗೆಗಳನ್ನ ಮಾಡಿ ಅವ್ರಿಗೆ ಬಡಿಸಿ ಅಟ್ಲೀಸ್ಟ್ ಅವ್ರಿಗೆ ವರ್ಷಕ್ಕೊಮ್ಮೆ ಆದರೂ ಅವ್ರಿಗೆ ಇಷ್ಟವಾಗಿರುವಂಥ ಅಡುಗೆನ ಮಾಡಿ ಪ್ರೀತಿಯಿಂದ ಬಡಿಸಿ, ಹಾಗೆ ನಾವು ಕೂಡ ಊಟನ ಮಾಡಿ ಖುಷಿಯಾಗಿರೋದ್ರಿಂದ ಏನೋ ಒಂಥರ ಅವ್ರಿಗೂ ಕೂಡ ತೃಪ್ತಿ ಆಗುತ್ತೆ. ಮೇಲ್ಗಡೆಯಿಂದ ನಮ್ಮನ್ನು ನೋಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಅವರು ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ ಒಂದು ನಂಬಿಕೆ ಅಲ್ವಾ ನಮಗೆ. ಇದೆಲ್ಲ ಅನ್ಬೋದು, ಅಯ್ಯೋ ಹಳೆ ಕಾಲ ಇದೆಲ್ಲ ಇದೆಯಾ ನಿಜನಾ ಅಂತೆಲ್ಲ ಅನ್ಬೋದು. ಆದರೆ ಪೂರ್ವಜರು ಮಾಡಿರೋದು ಸತ್ಯನೇ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾವು ಕೂಡ ಇದನ್ನು ಪಾಲಿಸ್ಕೊಂಡು ಬರಬೇಕಾಗುತ್ತೆ. ಹಾಗೆ ಅವ್ರಿಗೆ ಒಂದು ಟವಲ್ಲು ಪಂಚೆ ಹಾಗೆ ಅವ್ರ ಉಡುಪನ್ನ ಇಟ್ಟು ನಾವು ಪೂಜೆನ ಮಾಡಬೇಕಾಗುತ್ತೆ. ಇರೋರು ಇಟ್ಟು ಮಾಡ್ತಾರೆ, ಇಲ್ಲದೆ ಹೋದವರು ಇಲ್ಲ. ಹಾಗೆ ಫೋಟೋ ಇಟ್ಟು ಕೂಡ ಮಾಡ್ತಾರೆ, ಇಲ್ಲಾಂದರೆ ಅವ್ರ ಹೆಸರನ್ನ ಹೇಳಿ ಪೂಜೆನ ಮಾಡ್ಕೋತಾರೆ. ಹಾಗೆ ಇವಾಗ ಅವ್ರಿಗೆ ಏನೇನು ಇಷ್ಟ ಆಗಿರುತ್ತೆ ಆ ತಿಂಡಿಗಳನ್ನ ನಾವು ಮಾಡಿ ಇಡ್ತಾ ಇದ್ದೀವಿ. ಇವಾಗ ಖಂಡಿತವಾಗ್ಲೂ ಈ ಹಬ್ಬನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಮ್ಮ ಹಿರಿಯಕರು ಏನೋ ಒಂದು ಕಾರಣಕ್ಕೆ ಮಾಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ನಾವು ಕೂಡ ಇದನ್ನು ಪಾಲಿಸಲೇಬೇಕಾಗುತ್ತೆ. ಎಲ್ಲರ ಜೀವನದಲ್ಲೂ ಅಷ್ಟೇ ಒಬ್ಬರಲ್ಲ ಒಬ್ಬರನ್ನ ಕಳ್ಕೊಂಡಿರ್ತೀವಿ. ಅವರು ನಮ್ಮನ್ನು ಮೇಲ್ಗಡೆಯಿಂದ ನೋಡ್ತಿರ್ತಾರೆ ಅನ್ನೋ ನಂಬಿಕೆ ಕೂಡ ನಮಗಿರುತ್ತೆ. ಸೊ ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿ ವರ್ಷದಲ್ಲಿ ಒಮ್ಮೆನಾದರೂ ಅವರನ್ನು ನಾವು ಮನಸಾರೆ ನೆನೆಸ್ಕೊಂಡು ಪ್ರೀತಿಯಿಂದ ನಾವು ಅಡುಗೆನ ಮಾಡಿ ಬಡಿಸಿ ಅವ್ರಿಗೆ ಪೂಜೆನ ಮಾಡಿದ್ರೆ ಖಂಡಿತವಾಗ್ಲೂ ಅವರ ಆಶೀರ್ವಾದ ನಮಗಿದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮಗಿದೆ. ಹಾಗಾಗಿ ನಾವು ಪ್ರೀತಿಯಿಂದ ಎಲ್ಲನೂ ಮಾಡಿ ಪ್ರೀತಿಯಿಂದ ಅವ್ರಿಗೆ ಎಡೆನ ಒಡ್ಡಿ ಪೂಜೆನ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರುತ್ತೆ, ನಮ್ಮ ಪ್ರೀತಿ ಪಾತ್ರರು ಹಾಗೆ ಹಿರಿಯರು ನಮ್ಮನ್ನು ಮೇಲ್ಗಡೆಯಿಂದ ನೋಡ್ತಿರ್ತಾರೆ. ನಮ್ಮನ್ನು ಕಳ್ಕೊಂಡಿರೋರಿಗೆ ನಾನು ಹೇಳ್ತಾ ಇರೋದು, ನಮ್ಮನ್ನು ನೋಡಿ ಅವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಹಬ್ಬನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಮಿಸ್ ಮಾಡದೆ ಈ ಒಂದು ಹಬ್ಬನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಾವು ಹಬ್ಬನ ಮಾಡ್ತೀರಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಏನಾದರೂ ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಖಂಡಿತವಾಗ್ಲೂ ತಿದ್ಕೋತೀವಿ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಹಬ್ಬಗಳನ್ನ ಆಚರಣೆ ಮಾಡ್ತಾ ಬರ್ತಾ ಇರ್ತಾರೆ. ಸೊ ನಮ್ಮ ಮನೇಲಿ ಈ ರೀತಿಯಾಗಿ ನಾವು ಇವತ್ತು ಪಿತೃಪಕ್ಷ ಹಬ್ಬನ ಮಾಡಿಕೊಂಡಿದ್ದೀವಿ. ನಮಗೂ ಕಲಿಯೋದು ತುಂಬಾ ಇದ್ದಾವೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಒಂದು ಕಲಿಕೆ ಅನ್ನೋದು ಇದ್ದೇ ಇರುತ್ತೆ. ಸೊ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಈ ಒಂದು ಪೂಜೆಯಲ್ಲಿ ನಿಮಗೇನಾದರೂ ತಿಳಿದಿರೋ ಒಂದು ಮಟ್ಟಕ್ಕೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತವಾಗ್ಲೂ ನಾವು ತಿದ್ಕೋತೀವಿ. ಹಾಗೆ ಯಾರ್ಯಾರಿಗೆ ಈ ಒಂದು ಹಬ್ಬದ ಮೇಲೆ ನಂಬಿಕೆ ಇದೆ ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ನಂಬಿಕೆ ಇದೆ ಅಂತೇಳಿ. ಹಾಗೆ ಈ ಒಂದು ಹಬ್ಬ ಮಾಡೋದಕ್ಕೆ ಕಾರಣನೇ ಇದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಬ್ಬ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡಿ ಹಾಕ್ತೆ ಅಷ್ಟೇ. ನಮ್ಮ ಹಿರಿಯರು ಮಾಡಿರುವಂಥ ಈ ಒಂದು ಹಬ್ಬ ಪದ್ಧತಿಗಳು ಸಂಪ್ರದಾಯಗಳನ್ನ ನಾವು ಉಳಿಸ್ತಾ ಹೋಗಬೇಕು. ಏಕೆಂದರೆ ನಾವು ಮಾಡಿದ್ರೆ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ. ಹಾಗೆ ನಮ್ಮ ಮಾವವ್ರಿಗಂತೂ ಈ ಥರ ಒಬ್ಬಿಟ್ಟು ಮೇಲೆ ಹಾಲನ್ನ ಹಾಕ್ಕೊಂಡು ತಿನ್ನೋದು ತುಂಬಾ ಇಷ್ಟ ಇತ್ತಂತೆ. ಸೊ ಹಾಗಾಗಿ ನಾವು ಒಬ್ಬಿಟ್ಟು ಮೇಲೆ ಹಾಲನ್ನ ಹಾಕಿ ತುಪ್ಪ ಹಾಕಿ ಕೂಡ ಇಡ್ತಾ ಇದ್ದೀವಿ. ಅವರು ತುಂಬ ಇಷ್ಟಪಟ್ಕೊಂಡು ತಿಂತಾಯಿದ್ರಂತೆ ಈ ರೀತಿ. ಹಾಗಾಗಿ ನಾವು ಕೂಡ ಈ ರೀತಿ ಮಾಡಿ ಇಡ್ತಾ ಇದ್ದೀವಿ. ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಥರ ತಿಂಡಿಗಳು ಇಷ್ಟ ಆಗಿರ್ತವೆ. ಸೊ ಹಾಗಾಗಿ ಅವ್ರಿಗೆ ಏನು ಇಷ್ಟ ಅದನ್ನು ಪ್ರೀತಿಯಿಂದ ಮಾಡಿ ಬಡಿಸಿದ್ರೆ ಖಂಡಿತವಾಗ್ಲೂ ಅವ್ರ ಆಶೀರ್ವಾದ ನಮಗಿದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಸೊ ಈಗೆಲ್ಲ ರೆಡಿ ಆಯಿತು, ಈಗ ಪೂಜೆನ ಮಾಡ್ಕೋತಾ ಇದ್ದೀವಿ.
ನೀವು ನಾನು ಅಮ್ಮ ನೀವು ಕೊಟ್ಟು ಮಾಡಿದ ಸಂಸ್ಕೃತ ಸ್ವಾಮಿ ನಾನು ಕೇಳ್ತಾ ಅದಕ್ಕೆ ಸ್ವಾಮಿ ನಿಮ್ಮ ಮಕ್ಕಳಿಗೆ ಆಯುಷು ಆರೋಗ್ಯ ನಿಮ್ಮ ಸೊಸೆಯರಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ನಾನು ಇರೋದ್ರಿಂದ ನನಗೆ ಆರೋಗ್ಯ ಭಾಗ್ಯ ಕೊಡಬೇಕು ಒಳ್ಳೇದು ಮಾಡು ಅಷ್ಟೇ ಅವ್ರು ಸಣ್ಣಗೆ ಹೋಗಿ ಸಣ್ಣಗೆ ಬಂದು ಮಾಡ್ಕೊಡಪ್ಪ ನಾವು ಅಷ್ಟೇ ಕೇಳ್ಬೋದು ಸುಖವಾಗಿ ಬಂದು ನಂಜನ ಸ್ವಾಮಿ ಈಗ ಸ್ವಲ್ಪ ಮಂಗಾರ್ತಿ ತೆಗೆದ್ಬಿಡಿ ಹೂವು ಎತ್ಕೊಳ್ಳೋದು ಬಿಡುವ ಎತ್ಕೊಂಡ್ಬಿಟ್ಟು ಹಾಕಮ್ಮ ಕಳ್ಸಕ್ಕೆ ಹಾಕ್ಬೇಕಾ ಇಲ್ಲ ಕಳ್ಸಿಲ್ಲ ಆಮೇಲೆ ಇನ್ನೊಂದು ಮಂಗಳಾರತಿ ಮಾಡ್ತಾರೆ ಆ ಹೂವನ್ನ ಅಲ್ಲಿ ತಟ್ಟೆಗೆ ಈಗ ಎಷ್ಟು ನಮ್ಮ ಹೂವ ಮಾತ್ರ ಇರ್ತಾರೆ. ವಿನಿ ವಿನಿ ತಟ್ಟೆ ನಿಮ್ಮ ಯಜಮಾನ ತಗೊಂಡ್ಬಂದು ಅವರು ಪ್ರಾರ್ಥನೆ ಮಾಡ್ಕೊಳ್ಳಿ ಕೊಟ್ಬಿಟ್ಟು ವರ್ಷ ಎಷ್ಟನೇ ವರ್ಷದ್ದು ಸರಿ ಬಾಯಿ ಬೈಲಿ ಬೈಲಿ ಬೇಗ ಎಷ್ಟನೇ ವರ್ಷ ವರ್ಷ ಬೇಗ ಹೂವು ಎತ್ಕೊಂಡ್ಬಿಟ್ಟು ಹೊಸ ಬಟ್ಟೆ ಉಟ್ಕೊಳ್ಳಿ ಕೇಳ್ಕೊಳ್ಳಿ ಇಷ್ಟನೇ ವರ್ಷದ್ದು ಅಂತ ಹೇಳಿ ವರ್ಷದ್ದು ಜ್ಞಾಪ್ತಿ ಮಾಡ್ಕೊತ ಇರ್ಬೇಕು ಸ್ನಾನ ಮಾಡ್ಕೊಂಡು ಬಟ್ಟೆ ಮಡಗಿದ್ವಿ ಬಟ್ಟೆ ಹಾಕೊಂಡು ಪಂಚಕಜ್ಜಾಯ ಪಾಯಸ ಊಟ ಮಾಡ್ಕೊಂಡು ಮಕ್ಕಳಿಗೆಲ್ಲ ಸುಖ ಮಕ್ಕ ಕೊಟ್ಟು ಕಾಪಾಡಿ ಅದು ಪ್ರಾರ್ಥನೆ ಮಾಡ್ಕೊಳ್ಳಿ ಸರಿ ಹೂವು ಹಾಕಿ ಈಗ ಹಾಕ್ಬಿಟ್ಟು ನಾವು ಹೊರಗಡೆ ಹೋಗೋದು ನಾವೇ ತಗೊಳ್ಳೋದು. ಅಮ್ಮ ಹೋಗೋಣ ನೀವು ಇನ್ಮೇಲೆ ಹಸಿ ಸುಮ್ಮನೆ ಮಡ್ಬಿಡಿ ಸರಿ ಅಷ್ಟೇ ಇದೆಲ್ಲ ಹಾಕ್ಬಿಡೋಣ ಯಾರೈತೆ ಕೊಡಿ ಸೈಡ್ ಹಂಗೆ ಮಕ್ಕಳು ಎಲ್ಲ ಹೇಳಿದ್ರೆ ಅದರೇನಿಲ್ಲ ಏನೇನ್ ಬೇಕು ಕೇಳ್ಕೊಂಡ್ರವ ನಿಮ್ಗೆ ಭಗವಂತ ಸ್ವಾಮಿ ಸರಿ ಬನ್ನಿ ನಿಮ್ ಪಕ್ಕನೇ ಇದ್ರಲ್ಲ ನೋಡಿಲ್ವಾ ನಿಮ್ಗೆ ಏನ್ ಬೇಕು ಎಲ್ಲ ತಿನ್ನು ಹೊಟ್ಟೆ ತುಂಬ ತಿನ್ನು ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗುತ್ತೆ ನಡಿ ಎಲ್ಲರೂ ನೋಡ್ಬಾರ್ದು ಹಂಗೆ ಒಂದು 10 ನಿಮಿಷ ಅಷ್ಟೇ 10 ನಿಮಿಷನೂ ಆಗಲ್ಲ ಡ್ಯಾಡಿ 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 ನಂಜುಂಡ ಸ್ವಾಮಿ ಅದೇ ಬರಲ್ಲಪ್ಪ ನೋಡಪ್ಪ ಅಲ್ವಾ ಸರಿ ನಾವು ಅಂದಿ ಅಂತೀವಿ ನಾವು ಅಂತೀವ ನಂಜನ್ ಸ್ವಾಮಿ ಬಂದಿದ್ದಪ್ಪ ಊಟ ಮಾಡ್ದ ಊಟ ಮಾಡ್ಕೊಂಡು ಬಂದಿರೋ ಸರಿ ಸರಿ ಖಾಲಿ ಆಗುತ್ತೆ ಸಿಗರೇಟ್ ನೋಡಿ ಖಾಲಿ ಏನ್ ನೋಡಲ್ಲ ಹಣ್ಣು ಹಣ್ಣು ಮತ್ತೆ ಅಲ್ಲಿ ಕಳೆ ಮಿಠ ಎರಡು ಒಂದೊಂದಿಲ್ಲ 5 ಇತ್ತು ಟೊಮೆಟೊ ಅಷ್ಟೇ ನೋಡಿ ಹಣ್ಣು ಬಂದದ ಆಚೆಗೆ ನಾವು ಅಲ್ಲಿ ಕೆದ್ರು ಬರ್ತಿದ್ದು ಹೋಗ್ಬೇಕಾದ್ರೆ ಒಂದು ಪೀಸ್ ಇಲ್ಲ ಆಮೇಲೆ ಮಟನ್ ಪೂಜೆ ಮಾಡಿ ಕಟ್ಬಿಟ್ಟು ಪೂಜೆ ಮಾಡಿ ನೋಡಿ ನಮ್ಮ ಮನೆಯವ್ರು ಬೇರೆ ಸಿಗರೇಟ್ ಹೇಳಿದ್ರೆ ಮಾತ್ರ ಬರೋದು ಇಳಿತೀನಿ ಕೊಡು ಅಂತೆಲ್ಲ ರೇಗಿಸ್ತಿದ್ರು. ಹಾಗೆ ಸುಮ್ಮನೆ ನಾನು ತಮಾಷೆ ಮಾಡಿದೆ ಅಷ್ಟೇ, ನಾನೇ ಹೇಳ್ಬಿಡ್ತೀನಿ ಅಂತ. ಹಾಗೆ ನೆಕ್ಸ್ಟು ನಾವು ಪೂಜೆನೆಲ್ಲ ಮುಗಿಸಿ ಬಾಗಿಲನ್ನ ಹಾಕ್ಕೊಂಡು ನಾವು ಹೊರಗಡೆ ಹೋಗಬೇಕಾಗುತ್ತೆ. ಬಾಗಿಲನ್ನ ಹಾಕ್ಕೊಂಡು ಹೊರಗಡೆ ಹೋಗಿದ ನಂತರ ಒಂದು 10 ನಿಮಿಷ ಆದಮೇಲೆ ನಾವು ಒಳಗಡೆ ಬರಬೇಕಾದ್ರೆ 3 ಸಲ ಅವ್ರ ಹೆಸ್ರನ್ನ ಹೇಳಿ ನಾವು ಒಳಗಡೆ ಬರಬೇಕಾಗುತ್ತೆ. ಇದು ಹಿರಿಯರು ಮಾಡಿರುವಂಥ ಒಂದು ಪದ್ಧತಿ. ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಅದು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ನಾವು ಸಾಂಬ್ರಾಣಿ ಬತ್ತಿ ಮತ್ತು
ಗಂಧದ ಕಡ್ಡಿ ಎಲ್ಲ ಹಚ್ಚಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಆಕ್ಸಿಜನ್ದು ನಮಗೆ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಬಾಗಿಲನ್ನ ಹಾಕಬೇಕಾಗುತ್ತಲ್ವ, ಹಾಗಾಗಿ ನಾವು ಕೂಡ ಎಲ್ಲ ಹೊರಗಡೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಪದ್ಧತಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ನಾವು ಎಡೆಗೆ ಏನೇನೆಲ್ಲ ಊಟನ ಇಟ್ಟಿದ್ವಿ ಅದನ್ನೆಲ್ಲ ನಾವು ಇವತ್ತು ಸ್ವಲ್ಪ ಸ್ವಲ್ಪನ ತಗೊಂಡು ನಾವು ಇವಾಗ ಸ್ವಲ್ಪ ಮೇಲ್ಗಡೆ ಕಾಗೆಗೆ ಇಟ್ಟು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಎಲ್ಲ ಒಂದು ತಿಂಡಿ ತಿನಿಸುಗಳು ಹೋಗಿ ಊಟ ಎಲ್ಲನೂ ತೊಗೊಂಡು ಇವಾಗ ಮೇಲ್ಗಡೆ ಒಂದು ಕಾಗೆಗೆ ಇಟ್ಟು ನಾವು ಊಟಕ್ಕೆ ಪೂಜೆ ಮಾಡಿ, ಕಾಗೆ ಬಂದು ಊಟ ಮಾಡ್ಕೊಂಡ ಮೇಲೇ ನಮಗೆ ಊಟ ಅಂತ ಹೇಳ್ತಾರೆ. ಊಟ ಇಟ್ಟಿದ ತಕ್ಷಣವೇ ಬಂದು ಕಾಗೆ ಊಟ ಮಾಡ್ಕೊಂಡೋಯ್ತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸೊ ಈಗ ಪೂಜೆಗೆ ಇಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಿಡಿ, ಇಲ್ಲೇ ಬಂದು ತಿನ್ನುತ್ತೇನಿಲ್ಲ. ಯಾರು ಇರಬಾರ್ದು ಅಷ್ಟೇ. ಕೆಳಗಡೆ ಇಲ್ಲೇ ಮರೆ ಬನ್ನಿ ಈ ಕಡೆ. ಜನ ಇದ್ರು ಬರಲ್ಲ, ಹೋಗ. ಪಿತೃಪಕ್ಷಕ್ಕೆ ರಂಗೋಲಿ ಬಿಡೋ ಹಾಗಿಲ್ಲ, ಹಾಗೆ ಗಂಟೆ ಬಾರಿಸೋ ಹಾಗಿಲ್ಲ, ಹಾಗೆ ಪಿತೃಗಳಿಗೆ ಊಟನ ಬಡಿಸಿ ನೀವೇನು ಮಾಡಿದ್ದೀರಾ ನೋಡಿ, ನಾವೇನು ಇಷ್ಟೆಲ್ಲ ಮಾಡಿದ್ದೀವಿ, ಬಂದು ಊಟ ಮಾಡ್ಕೊಂಡೋಗಿ ಅಂತೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ಅದೇ ಪಿತೃದೋಷ ಬರುತ್ತೆ. ಸೊ ಹಾಗಾಗಿ ಪ್ರೀತಿಯಿಂದ ಅವ್ರಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಪ್ರೀತಿಯಿಂದ ಅಡುಗೆನ ಮಾಡಿ ಬಡಿಸಿ, ಹಾಗೆ ನೀವು ಕೂಡ ಖುಷಿಯಾಗಿ ಒಂದು ಹಬ್ಬನ ಆಚರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಅವರು ಒಂದು ಎಷ್ಟು ಅವರು ಕಷ್ಟಪಟ್ಟು ನಿಮ್ಮನ್ನೆಲ್ಲರನ್ನೂ ಸಾಕಿರ್ತಾರೆ. ವರ್ಷದಲ್ಲಿ ಒಮ್ಮೆನಾದರೂ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಇಷ್ಟವಾಗಿರುವಂಥ ಅಡುಗೆನ ಮಾಡಿ ಬಡಿಸೋದ್ರಿಂದ ಏನೋ ಒಂದು ಕಳ್ಕೊಳ್ಳೋದೇನಿಲ್ಲ ಅಲ್ವಾ. ಅವ್ರೇನು ಬಂದು ತಿನ್ಬಿಡೋಲ್ಲ, ನಾವೇ ಊಟ ಮಾಡೋದು. ಸೊ ಒಂದು ನಂಬಿಕೆಗೋಸ್ಕರ ನಾವು ಈ ಒಂದು ಹಬ್ಬನ ಮಾಡಬೇಕು. ಅವರೊಂದು ಆಶೀರ್ವಾದ ನಮಗೆ ಬೇಕೇ ಬೇಕಲ್ವಾ. ಸೊ ಹಾಗಾಗಿ ನಾವು ಈ ಒಂದು ಹಬ್ಬನ ಮಾಡಲೇಬೇಕಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರಿ ಅಲ್ವಾ ನಾವು ಎಷ್ಟು ಖುಷಿಯಿಂದ ಈ ಒಂದು ಹಬ್ಬನ ಮಾಡಿದ್ವಿ ಅಂತ. ಖಂಡಿತವಾಗ್ಲೂ ನೀವು ಮಾಡಿ ಅಂತ ಹೇಳ್ತಾ, ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.